ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದರ್ ತಾಲೂಕಿನ ಯರ್ನಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯಲ್ಲಿ ಬರುವ ಅಲಿಯಂಬರ್ ಉಪ ಪ್ರಾಥಮಿಕ ಕೇಂದ್ರದ ಹಳೆಯ ಜಾಗವನ್ನು ಡೆಮಾಲಿಷ್ ಮಾಡಿದ ನಂತರ ಆ ಕಟ್ಟಡ ಜಾಗದಲ್ಲಿ ಖಾಸಗಿ ಕಟ್ಟಡ ನಿರ್ಮಾಣ ಮಾಡಿ ಆ ಕಟ್ಟಡದಲ್ಲಿ ಹೋಟೆಲ್, ಟೆಂಟ್ ಹೌಸ್, ಕಟಿಂಗ್ ಶಾಪ್ ಹಾಗೂ ಇನ್ನು ಕೆಲವು ಅಂಗಡಿಗಳಿಗೆ ಬಾಡಿಗೆ ನೀಡುವುದನ್ನು ಖಂಡಿಸಿ ಜೈ ಭೀಮ್ ಘರ್ಜನೆ ಸಮಿತಿ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದಾಗ ಡಿಎಚ್ಒ ಕಚೇರಿಯಿಂದ ಸಮೀಕ್ಷೆ ಮಾಡಿ ನೀವು ಕೊಟ್ಟಿರೋ ದೂರು ಸರಿ ಇದೆ, ಆದರೆ ಈ ಒಂದು ಅಕ್ರಮ ಕಟ್ಟಡ ಕಟ್ಟಲು ನಮ್ಮ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅನುಮತಿ ನೀಡುವುದಿಲ್ಲ ಹಾಗೂ ಯಾವುದೇ ದಾಖಲೆ ಇಲ್ಲ ಎಂದು ಹೇಳುತ್ತಾ ಸುಮಾರು 1 ವರ್ಷದಿಂದ 6 ತಿಂಗಳವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆರೋಗ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಕಟ್ಟಿರುವ ಕಟ್ಟಡವನ್ನು ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು. ಹಾಗೂ ಅಧಿಕಾರ ದುರುಪಯೋಗದ ಕಾರಣ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಕೀಯ ಅಧಿಕಾರಿ ಶಾಂತಲಿಂಗ ಪಾಟೀಲ್ ಹಾಗೂ ಬೀದರ್ ಡಿಎಚ್ಒರಾದ ಜ್ಞಾನೇಶ್ವರ್ ನಿರುಗುಡಿ ಅವರನ್ನು ಈ ಕೂಡಲೇ ಕರ್ತವ್ಯದಿಂದ ಅಮಾನತುಗೊಳಿಸಬೇಕೆಂದು ಜೈ ಭೀಮ್ ಘರ್ಜನೆ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ರಾಹುಲ್ ಡಾಂಗೆ ಆಗ್ರಹಿಸಿದರು. ಮುಂದಾಗ್ತಾರಲ್ಲ, ಸೊ ಇಂಥವ್ರಿಗೆ ಜಿಲ್ಲಾ ಆರೋಗ್ಯ ಕಲ್ಯಾಣ ಅಧಿಕಾರಿಗಳನ್ನು ಬೇಕೋ ಅಥವಾ ಮಾಫಿಯಾಗಳನ್ನು ಬೇಕೋ, ಗುತ್ತೇದಾರನ್ನು ಬೇಕೋ, ನಮಗೆ ಗೊತ್ತಿಲ್ಲ. ಜಿಲ್ಲಾಡಳಿತ ನಮಗೆ ಹೇಳ್ಬೇಕು. ಸುಮಾರು 50ರಿಂದ 100 ಜನರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದಾರೆ. ಆ ನೇಮಕದಲ್ಲಿ ಭಾಳ ದೊಡ್ಡ ಒಂದು ಗೋಲ್ಮಾಲ್ ಇದೆ. ಆ ಗೋಲ್ಮಾಲ್ ಕೇಳಕ್ಕೆ ಹೋದಾಗ ಹಾರಿಕೆವಾದಂಥ ಉತ್ತರ ಕೊಡ್ತಾರೆ. ಇದು DHO ಅನ್ನಬೇಕಾ ಅಥವಾ ಏನಾದರೂ ಪ್ಯೂನ್ ಅನ್ನಬೇಕಾ? ಇವರು ಬಂದಿಂದೇ ಉಸ್ತುವಾರಿ ಸಚಿವರ ತವರೂರಿನಿಂದ. ಇವತ್ತು ಉಸ್ತುವಾರಿ ಸಚಿವರ ತವರೂರಿನಿಂದ ಬಂದಾರಂದರೆ ಅವ್ರಿಗೆ ಯಾರ್ದು ಹೆದರಿಕೆ ಇಲ್ಲ. ಇವತ್ತು ಏನೂ ಕೇಳಕ್ಕೆ ಹೋಗ್ರಿ, ನೋಡೋಣ, ಮಾತಾಡ್ತೀನಿ. ಇದು ಏನು ಪಬ್ಲಿಕ್ ಸರ್ವೆಂಟಾ ಅಥವಾ ನೀವೇನರ ಮಂತ್ರಿಗಳದ್ದು ಏನರ ಗುಲಾಮ್ಗಿರಿನಾ? ಪಬ್ಲಿಕ್ ಸರ್ವೆಂಟ್ ಅಂದರೆ ಜನಸಾಮಾನ್ಯರಿಗೆ ಕಷ್ಟಗಳನ್ನು ಆಲಿಸೋಂಥ ಅಧಿಕಾರಿ ಆಗಿರಬೇಕು. ವಿನಯವರು ಆಲಿಸೋ ಅಧಿಕಾರಿಗಳು ಇಲ್ಲ. ಕೂಡಲೇ ನಮ್ಮ ಡಿಮ್ಯಾಂಡ್ಸ್ಗಳೇನಿದ್ದಾವೆ, ಈ ಡಿಮ್ಯಾಂಡ್ಸ್ಗಳನ್ನು ಕೂಡಲೇ ಫುಲ್ಫಿಲ್ ಮಾಡಲಾರ್ದೆ ಹೋದರೆ ನಾವು ಮುಂದಿನ ದಿನದಲ್ಲಿ ಈಗೇನು ಪ್ರತಿಗಳು ಮಾಡಿದಂಥ ಸಚಿವರಿಗೆ ಮತ್ತೊಬ್ಬರಿಗೆ ಏನು ಪ್ರತಿಗಳಿದ್ದಾವೆ ಸರ್ಕಾರಕ್ಕೆ, ಈ ಮುಂದಿನ ದಿನದಲ್ಲಿ ಪ್ರತಿಗಳು ಮಾಡೋದಿಲ್ಲ, ಮುಖ್ಯಮಂತ್ರಿಗಳು ಬರೋದು ನೋಡಿ ನಾವು ರಸ್ತೆ ರೋಕೋ ಮಾಡಿ ನಾವು ಏನು ಪ್ರತಿಭಟಿಸ್ತೇವೆ ಅನ್ನೋದನ್ನು ಇವತ್ತು ಮುನ್ನೆಚ್ಚರಿಕೆಯಾಗಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.